ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸುಳ್ಳು ಸೃಷ್ಟನೆ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಸುಳ್ಳು ಸೃಷ್ಟನೆ ಎಂದರೇನು, ಅದರ ರಚನೆ, ಅದಕ್ಕೆ ಇರುವಂತಹ ದಂಡನೆ ಇತ್ಯಾದಿಗಳ ಬಗ್ಗೆ ನೋಡೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ 463 ಸುಳ್ಳು ಸೃಷ್ಟನೆ. ಇಲ್ಲಿ ಸಾರ್ವಜನಿಕರಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ನಷ್ಟವಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಕ್ಷತಿಯನ್ನುಂಟು ಮಾಡುವಂತಹ, ಅದೇ ರೀತಿಯಾಗಿ ಯಾವುದೇ ಕ್ಲೇಮನ್ನಾಗಲಿ ಅಥವಾ ಹಕ್ಕನ್ನು ಬೆಂಬಲಿಸುವ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಸ್ವತ್ತನ್ನು ಕೊಟ್ಟು ಬಿಡುವಂತೆ ಮಾಡುವ ಅಥವಾ ಅವನ ವ್ಯಕ್ತವಾಗಲಿ ಅಥವಾ ಸೂಚ್ಯ ಕರಾರನ್ನು ಮಾಡಿಕೊಳ್ಳುವಂತೆ ಮಾಡುವ ಯಾವುದೇ ರೀತಿಯಾದಂತಹ ಉದ್ದೇಶದಿಂದ ಕೂಡಿದ ಅಥವಾ ಅದೇ ರೀತಿಯಾಗಿ ಮೋಸ ಮಾಡುವ ಉದ್ದೇಶವನ್ನಿಟ್ಟುಕೊಂಡು, ಹಾಗೆಯೇ ಆ ಮೋಸವನ್ನು ಮಾಡಬಹುದೆಂಬ ಉದ್ದೇಶದಿಂದ ಯಾವುದೇ ರೀತಿಯಾದಂತಹ ಸುಳ್ಳು ದಸ್ತಾವೇಜನ್ನಾಗಲಿ ಅಥವಾ ಆ ದಸ್ತಾವೇಜಿನ ಯಾವುದೇ ರೀತಿಯಾದಂತಹ ಭಾಗವನ್ನು ರಚಿಸುವ ವ್ಯಕ್ತಿಯು ಇಲ್ಲಿ ಸುಳ್ಳು ಸೃಷ್ಟನೆ ಎಂದು ಮಾಡುತ್ತಾನೆ ಎಂದು ಇಲ್ಲಿ ಕರೆಯಲಾಗುತ್ತದೆ. ಸೆಕ್ಷನ್ 464 ಇದು ಸುಳ್ಳು ದಸ್ತಾವೇಜಿನ ರಚನೆಯ ಬಗ್ಗೆ ಇಲ್ಲಿ ತಿಳಿಸುತ್ತದೆ. ಇಲ್ಲಿ ಈ ಕೆಳಗೆ ಕಂಡಂತೆ ವ್ಯಕ್ತಿಯು, ಅಂದರೆ ಮೊದಲನೆಯದಾಗಿ ಯಾವುದೇ ದಸ್ತಾವೇಜನ್ನು ಅಥವಾ ಅದರ ಯಾವುದೇ ಒಂದು ಭಾಗವನ್ನು ಯಾರಿಂದಾಗಲಿ ಅಥವಾ ಯಾರ ಅಧಿಕಾರದಿಂದ ರಚಿಸಲಾಗಿಲ್ಲವೆಂದು ಅಥವಾ ಅದಕ್ಕೆ ಸಹಿ ಮಾಡಿಲ್ಲವೆಂದು, ಮೊಹರು ಮಾಡಲಾಗಿಲ್ಲವೆಂದು, ಅದೇ ರೀತಿಯಾಗಿ ಅದನ್ನು ಬರೆದು ಕೊಡಲಾಗಿಲ್ಲವೆಂದು ತಾನು ತಿಳಿದಿರುವನೋ ಆ ವ್ಯಕ್ತಿಯಿಂದಾಗಲಿ ಅಥವಾ ಅವನ ಪ್ರಾಧಿಕಾರದಿಂದಾಗಲಿ, ಅದೇ ರೀತಿಯಾಗಿ ಯಾವ ಕಾಲದಲ್ಲಿ ಅದು ರಚಿತವಾಗಿಲ್ಲವೆಂದು, ಅದಕ್ಕೆ ಸಹಿ ಹಾಕಿಲ್ಲವೆಂದು, ಮೊಹರು ಹಾಕಿಲ್ಲವೆಂದು, ಅದೇ ರೀತಿಯಾಗಿ ಅದನ್ನು ಬರೆದು ಕೊಟ್ಟಿಲ್ಲವೆಂದು ತಾನು ತಿಳಿದಿರುವನೋ ಆ ಕಾಲದಲ್ಲಿ ಅಂತಹ ದಸ್ತಾವೇಜನ್ನಾಗಲಿ ಅಥವಾ ಅದರ ಭಾಗವನ್ನು ರಚಿಸಲಾಗಿದೆ, ಅದಕ್ಕೆ ಸಹಿ ಹಾಕಲಾಗಿದೆ ಅಥವಾ ಮೊಹರು ಹಾಕಲಾಗಿದೆ ಎಂದು, ಅಥವಾ ಆ ದಸ್ತಾವೇಜನ್ನು ಬರೆದುಕೊಡಲಾಗಿದೆ ಎಂದು ನಂಬಿಸುವ ಉದ್ದೇಶದಿಂದಾಗಲಿ ಆ ದಸ್ತಾವೇಜನ್ನು ಅಥವಾ ಅದರ ಒಂದು ಭಾಗವನ್ನು ಅಪ್ರಾಮಾಣಿಕವಾಗಿ ಅಥವಾ ಯಾವುದೇ ಒಂದು ಮೋಸದ ಉದ್ದೇಶವನ್ನು ಇಟ್ಟುಕೊಂಡು ರಚಿಸುವ, ಅದಕ್ಕೆ ಸಹಿ ಹಾಕುವುದು ಅಥವಾ ಅದನ್ನು ಬರೆದುಕೊಡುವುದಾಗಲಿ ಅಥವಾ ಅದನ್ನು ಬರೆದುಕೊಡಲಾಗಿದೆ ಎಂದು ಸೂಚಿಸುವುದಕ್ಕಾಗಿ ಯಾವುದೇ ರೀತಿಯಾದಂತಹ ಗುರುತಾಗಿರಬಹುದು. ಅಥವಾ ಎರಡನೆಯದಾಗಿ ಒಂದು ದಸ್ತಾವೇಜನ್ನು ತಾನು ಅಥವಾ ಇತರ ಯಾವುದೇ ಒಬ್ಬ ವ್ಯಕ್ತಿಯು ರಚಿಸಿದ ಅಥವಾ ಅದನ್ನು ಬರೆದುಕೊಟ್ಟ ನಂತರ ಅದನ್ನು ವ್ಯತ್ಯಾಸಗೊಳಿಸುವ ಕಾಲದಲ್ಲಿ ಅಂತಹ ಇತರ ವ್ಯಕ್ತಿಯು ಬದುಕಿರಲಿ ಅಥವಾ ಅವರು ಸತ್ತಿರಲಿ ರದ್ದು ಮಾಡುವ ಮೂಲಕ ಅಥವಾ ಅದನ್ನು ಅನ್ಯಥಾ ಆ ದಸ್ತಾವೇಜಿನ ಯಾವುದೇ ಒಂದು ಮುಖ್ಯವಾದಂತಹ ಭಾಗವನ್ನು ವಿಧಿಬದ್ಧವಾದಂತಹ ಪ್ರಾಧಿಕಾರವಿಲ್ಲದೆ ಅದನ್ನು ಅಪ್ರಾಮಾಣಿಕವಾಗಿ ಅಥವಾ ಯಾವುದೇ ಒಂದು ಉದ್ದೇಶದಿಂದ ಮೋಸದಿಂದ ವ್ಯತ್ಯಯಗೊಳಿಸಿದರೆ, ಅದೇ ರೀತಿಯಾಗಿ ಮೂರನೆಯದಾಗಿ ದಸ್ತಾವೇಜಿನ ಒಳಾಂಶಗಳನ್ನಾಗಲಿ ಅದರ ವ್ಯತ್ಯಾಸದ ಸ್ವರೂಪವನ್ನಾಗಲಿ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಅಸ್ತಿತ್ವದ ಚಿತ್ತದ ಅಥವಾ ಅಮಲಿನ ಕಾರಣದಿಂದಾಗಿ ಅದನ್ನು ತಿಳಿಯಲಾರನೆಂದು ಅಥವಾ ಅವನಿಗೆ ಯಾವುದೇ ರೀತಿಯಾದಂತಹ ವಂಚನೆ ಮಾಡಿರುವ ಕಾರಣದಿಂದ ಅದು ಅವನಿಗೆ ತಿಳಿದಿಲ್ಲವೆಂದು ತಿಳಿದು ಅಪ್ರಾಮಾಣಿಕವಾಗಿ ಅಥವಾ ಯಾವುದೇ ಒಂದು ಮೋಸದಿಂದ ಅಂತಹ ವ್ಯಕ್ತಿಯು ಆ ದಸ್ತಾವೇಜಿಗೆ ಸಹಿ ಹಾಕುವಂತೆ ಅಥವಾ ಮೊಹರಿಗೆ ಸಹಿ ಹಾಕುವಂತೆ ಅದನ್ನು ಬರೆದುಕೊಡುವಂತೆ ಆ ವ್ಯಕ್ತಿಯು ಸುಳ್ಳು ದಸ್ತಾವೇಜನ್ನು ಸೃಷ್ಟಿಸಿದ್ದಾನೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸುಳ್ಳು ದಸ್ತಾವೇಜನ್ನು ಸೃಷ್ಟಿಸಿದರೆ ಈ ಎಲ್ಲ ಉದ್ದೇಶಗಳು ಒಳಗೊಂಡಿರುತ್ತವೆ. ಅಂದರೆ ಅಪ್ರಾಮಾಣಿಕವಾಗಿ ಅಥವಾ ಯಾವುದೇ ರೀತಿಯಾದಂತಹ ಮೋಸದಿಂದಾಗಲಿ
ಅಥವಾ ಆ ವ್ಯಕ್ತಿಯು ಅಮಲಿನಲ್ಲಿರುವಾಗ ಆ ವ್ಯಕ್ತಿಯು ಅಸ್ವಸ್ಥ ಚಿತ್ತನಾಗಿದ್ದಾಗ ವಂಚನೆ ಮಾಡುವ ಉದ್ದೇಶದಿಂದಾಗಿ ಆ ದಸ್ತಾವೇಜಿಗೆ ಸಹಿ ಹಾಕಿಸಿಕೊಳ್ಳುವುದು ಇದು ಒಂದು ಸುಳ್ಳು ದಸ್ತಾವೇಜು ಸೃಷ್ಟಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಸೆಕ್ಷನ್ 465 ಇಲ್ಲಿ ಸುಳ್ಳು ಸೃಷ್ಟನೆಗೆ ದಂಡನೆಯನ್ನು ವಿಧಿಸಲಾಗುತ್ತದೆ. ಈ ಸುಳ್ಳು ಸೃಷ್ಟನೆ ಮಾಡುವ ವ್ಯಕ್ತಿಯು 2 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದಾಗಲಿ ಅಥವಾ ಜುಲ್ಮಾನೆಯಿಂದಾಗಲಿ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಸೆಕ್ಷನ್ 466 ಇಲ್ಲಿ ನ್ಯಾಯಾಲಯದ ಅಭಿಲೇಖ ಅಥವಾ ಲೋಕ್ ರಿಜಿಸ್ಟರ್ ಇತ್ಯಾದಿಗಳ ಸುಳ್ಳು ಸ್ಪಷ್ಟನೆ ಬಗ್ಗೆ ಇದು ತಿಳಿಸುತ್ತದೆ. ಇಲ್ಲಿ ನ್ಯಾಯಾಲಯದ ಅಥವಾ ನ್ಯಾಯಾಲಯದಲ್ಲಿನ ಅಭಿಲೇಖವೆಂದು ಅಥವಾ ವಿವರಣೆಯೆಂದು ತಾತ್ಪರ್ಯವಾಗುವ ಯಾವುದೇ ಒಂದು ಅಭಿಲೇಖವನ್ನಾಗಲಿ ಅಥವಾ ಜನನ, ನಾಮಕರಣ, ವಿವಾಹ ಅಥವಾ ಶವ ಸಂಸ್ಕಾರದ ರಿಜಿಸ್ಟರನ್ನು ಅಥವಾ ಹಾಗೆ ಲೋಕನೌಕರನು ಇಟ್ಟಿರುವಂತಹ ಯಾವುದೇ ಒಂದು ರಿಜಿಸ್ಟರನ್ನಾಗಲಿ ಅಥವಾ ಲೋಕನೌಕರನು ತನ್ನ ಪದೀಯ ಅಧಿಕಾರದಿಂದ ಮಾಡಿರುವನೆಂದು ತಾತ್ಪರ್ಯವಾಗುವ ಪ್ರಮಾಣಪತ್ರವಾಗಲಿ ದಸ್ತಾವೇಜನ್ನಾಗಲಿ ಅಥವಾ ಯಾವುದೇ ಒಂದು ದಾವೆಯನ್ನು ಹೂಡುವ ಪ್ರತಿವಾದಿಸುವಂತಹ ಅಥವಾ ಅದರಲ್ಲಿರುವಂತಹ ಯಾವುದೇ ರೀತಿಯಾದಂತಹ ವಿವರಣೆಗಳನ್ನು ನಡೆಸುವುದಕ್ಕಾಗಿ ಆ ತೀರ್ಪಿಗೆ ಒಪ್ಪಿಕೊಳ್ಳುವುದಕ್ಕಾಗಿ ಇರುವ ಪ್ರಾಧಿಕಾರವನ್ನಾಗಲಿ ಅಥವಾ ಅಧಿಕಾರದ ಪತ್ರವನ್ನು ಸುಳ್ಳು ಸೃಷ್ಟನೆ ಮಾಡುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 7 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು. ಕೊನೆಯದಾಗಿ ಸೆಕ್ಷನ್ 467 ಇಲ್ಲಿ ಬೆಲೆಯುಳ್ಳ ಭದ್ರತಾ ಪತ್ರವಾಗಲಿ ಮರಣ ಶಾಸನವಾಗಲಿ ಇತ್ಯಾದಿಗಳ ಸುಳ್ಳು ಸೃಷ್ಟನೆಯ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಇಲ್ಲಿ ಭದ್ರತಾ ಪತ್ರವೆಂದು ಅಥವಾ ಮರಣ ಶಾಸನವೆಂದು ಅಥವಾ ಮಗನನ್ನು ದತ್ತು ತೆಗೆದುಕೊಳ್ಳುವ ಪ್ರಾಧಿಕಾರ ಪತ್ರವೆಂದು ತಾತ್ಪರ್ಯವಾಗುವಂತಹ ಯಾವುದೇ ಒಂದು ಬೆಲೆಯುಳ್ಳ ಭದ್ರತಾ ಪತ್ರವನ್ನು ರಚಿಸಲು ಅಥವಾ ಅದನ್ನು ವರ್ಗಾಯಿಸಲಾಗಲಿ ಅದರ ಬೆಲೆ, ಅಸಲು, ಬಡ್ಡಿ, ಅದೇ ರೀತಿಯಾಗಿ ಲಾಭಾಂಶಗಳನ್ನು ಸ್ವೀಕರಿಸಲು ಯಾವುದೇ ರೀತಿಯಾದಂತಹ ಹಣ, ಚರಸೊತ್ತಾಗಲಿ ಬೆಲೆಯುಳ್ಳಂತಹ ಭದ್ರತಾ ಪತ್ರವನ್ನು ಸ್ವೀಕರಿಸಲು ಅಥವಾ ಅದನ್ನು ಕೊಡಲು ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರಾಧಿಕಾರ ಕೊಡುವುದೆಂದು ತಾತ್ಪರ್ಯವಾಗುವ ಯಾವುದೇ ಒಂದು ದಸ್ತಾವೇಜನ್ನಾಗಲಿ ಅಥವಾ ಹಣ ಸಂದಾಯ ಮಾಡುವಂತಹ ಅದರ ಬಗ್ಗೆ ತಿರುವಳಿ ಚೀಟಿ, ರಸೀದಿಯೆಂದು ಅಥವಾ ಯಾವುದೇ ಒಂದು ಚರಸ್ವತ್ತಿನ ಅಥವಾ ಬೆಲೆಯುಳ್ಳ ಭದ್ರತಾ ಪತ್ರದ ತಿರುವಳಿ ಚೀಟಿ ಅಥವಾ ರಸೀದಿಯೆಂದು ತಾತ್ಪರ್ಯವಾಗುವಂತಹ ಯಾವುದೇ ಒಂದು ದಸ್ತಾವೇಜನ್ನು ಸುಳ್ಳು ಸೃಷ್ಟನೆ ಮಾಡುವುದು ಅಪರಾಧವಾಗಿರುತ್ತದೆ. ಆ ಸುಳ್ಳು ಸೃಷ್ಟನೆ ಮಾಡುವ ವ್ಯಕ್ತಿಗೆ ಶಿಕ್ಷೆಯನ್ನು ಸಹ ನೀಡಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಈ ರೀತಿಯಾಗಿ ಈ ಎಲ್ಲ ಕಲಂಗಳು ಸುಳ್ಳು ಸೃಷ್ಟನೆಯ ಬಗ್ಗೆ ತಿಳಿಸುತ್ತವೆ. ಅಂದರೆ ಅದರ ರಚನೆ, ಅದಕ್ಕಿರುವಂತಹ ದಂಡನೆಯ ಬಗ್ಗೆ ಈ ಕಲಂಗಳು ತಿಳಿಸಿಕೊಡುತ್ತವೆ. ಇಂದಿನ ನಮ್ಮ ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.